ಸ್ನೇಹಿತರೆ, ನಾವಿವತ್ತು MS ವರ್ಡಲ್ಲಿ ಈ ರ್ಯಾಂಕ್ ಅನ್ನೋ ಶಬ್ದನ ನುಡಿ 6.5 ಬಳಸ್ಕೊಂಡು ಟೈಪ್ ಮಾಡೋದು ಹೇಗಂತ ನೋಡೋಣ. ಮೊದಲನೇದಾಗಿ ಈ ಮಲ್ಟಿ ನುಡಿ 6.5ನ ಎನೇಬಲ್ ಮಾಡಿಕೊಂಡು ಇದನ್ನು ಕನ್ನಡ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮಿನಿಮೈಸ್ ಮಾಡಬೇಕು. ಮಾಡಿದ ನಂತರ ಈಗ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಈಗ ರ್ಯಾಂಕ್ ಅಂತ ಟೈಪ್ ಮಾಡಬೇಕಂದ್ರೆ ಮೊದಲನೇದಾಗಿ R, ಇಲ್ಲಿ ಕೀಬೋರ್ಡಲ್ಲಿ ನೀವು ನೋಡ್ತಿರ್ಬೋದು, R ಶಿಫ್ಟ್ F/Y, A ಶಿಫ್ಟ್ MK/F ರ್ಯಾಂಕ್ ಅನ್ನೋ ಶಬ್ದನ ಟೈಪ್ ಆಯಿತು. ನೋಡಿ, ಇನ್ನೊಂದ್ಸರಿ ಗಮನವಿಟ್ಟು ನೋಡ್ರಿ. R ಶಿಫ್ಟ್ F/Y, A ಶಿಫ್ಟ್ MK/F ಈ ರೀತಿಯಾಗಿ ಈ ರ್ಯಾಂಕ್ ಅನ್ನೋ ಶಬ್ದನ ಟೈಪ್ ಮಾಡಬಹುದು. ಅದೇ ರೀತಿ ನಿಮಗೆ ಕಷ್ಟ ಅನಿಸಿರುವಂತಹ ಕನ್ನಡ ಶಬ್ದಗಳನ್ನು ಮಲ್ಟಿನುಡಿ 6.5 ಬಳಸ್ಕೊಂಡು ಬರೆಯೋಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಅದನ್ನು ಟೈಪ್ ಮಾಡೋದು ಹೇಗಂತ ನೋಡೋಣ. ಮತ್ತು ಇನ್ನೊಂದು ಸರಿ ಇವಾಗ ಟೈಪ್ ಮಾಡ್ತೀನಿ ನೋಡಿ, ಕನ್ಫ್ಯೂಸ್ ಆಗಬೇಡಿ. R ಶಿಫ್ಟ್ F/Y, A ಶಿಫ್ಟ್ MK/F ರ್ಯಾಂಕ್ ಈ ರೀತಿಯಾಗಿ ಬರಿಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.